ಆರ್ ಸಿ ಬಿ ಕ್ವಾಲಿಫೈ ಆಗಕ್ಕೆ ಏನೇನು ಆಗಬೇಕು ಎಲ್ಲ ಆಗ್ತಾ ಇದೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸ್ವಾಮಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಟ್ರಾಟಜಿಕ್ ಟೈಮ್ ವಿತ್ ಸ್ವಾಮಿ. ಆರ್ ಸಿ ಬಿ ಕ್ವಾಲಿಫೈ ಆಗಕ್ಕೆ ಏನೇನು ಸಿನಾರಿಯೋ ಬೇಕು, ಏನೇನು ಯಾವ್ಯಾವ ಟೀಮ್ ಯಾರ್ಯಾರ ಮೇಲೆ ಸೋಲ್ಬೇಕು ಗೆಲ್ಲಬೇಕು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಆಲ್ಮೋಸ್ಟ್ ಎಲ್ಲ ಅದೇ ಥರನೇ ಆಗ್ತಾ ಇದೆ. ಒಂಥರ ನಾವು ಗೆಸ್ಸು ಮಾಡಿರಲಿಲ್ಲ, ಆಗುತ್ತೆ ಆಗ್ಬೋದು ಅಂತ ಅನ್ಕೊಂಡ್ವಿ ಅಷ್ಟೇ, ಬಟ್ ಹಾಗೆ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಲಾಸ್ಟ್ ಎಸ್ ಆರ್ ಎಚ್ ಅಥವಾ ಎಲ್ ಎಸ್ ಜಿಲಿ ಅಟ್ಲೀಸ್ಟ್ 3 ಮ್ಯಾಚ್, 2 ಟೀಮಲ್ಲಿ ಒಂದು ಟೀಮ್ 3 ಮ್ಯಾಚ್ ಸೋಲ್ಬೇಕಂತ ಹೇಳಿದ್ದೆ. ಆಮೇಲೆ ಸಿ ಎಸ್ ಕೆ ಆರ್ ಸಿ ಬಿ ಮ್ಯಾಚ್ಗಿಂತ ಮುಂಚೆ ಅಟ್ಲೀಸ್ಟ್ ಒಂದು ಮ್ಯಾಚ್ ಸೋಲ್ಬೇಕಂತ ಹೇಳಿದ್ದೆ. ಸೊ ಆಲ್ಮೋಸ್ಟ್ ಅದೆಲ್ಲ ಆಗ್ತಾ ಇದೆ. ಸಿ ಎಸ್ ಕೆ ನೆನೆ ಜಿ ಟಿ ವಿರುದ್ಧ ಸೋತಿದ್ದಾರೆ. ಆಮೇಲೆ ಎಲ್ ಎಸ್ ಜಿ 4 ಮ್ಯಾಚಲ್ಲಿ 3 ಮ್ಯಾಚ್ ಸೋಲ್ಬೇಕಂತ ಹೇಳಿದೆ. ಈಗ ಫಸ್ಟ್ 2 ಮ್ಯಾಚ್ ಸೋತಿದ್ದಾರೆ. ನೆಕ್ಸ್ಟ್ 2ರಲ್ಲಿ ಅಟ್ಲೀಸ್ಟ್ 1 ಮ್ಯಾಚ್ ಸೋತ್ರು ಕೂಡ ಆರ್ ಸಿ ಬಿ ಕ್ವಾಲಿಫೈ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಎಷ್ಟು ಸಿಂಪಲ್ ಆಗಿ ಆಗುತ್ತೋ ಅಷ್ಟು ಸಿಂಪಲ್ ಆಗಿ ನಿಮಗೆ ಈ ಆರ್ ಸಿ ಬಿ ಕ್ವಾಲಿಫೈ ಆಗಕ್ಕೆ ಏನೇನು ಸಿನಾರಿಯೋ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ನಮ್ಮ ಪಾಯಿಂಟ್ಸ್ ಟೇಬಲ್ ನೋಡ್ಬೋದು ನೀವು ಇಲ್ಲಿ. ಕೆ ಕೆ ಆರ್ ಆಲ್ಮೋಸ್ಟ್ ಕ್ವಾಲಿಫೈ 16 ಪಾಯಿಂಟು. ಸೊ ಅವ್ರದ್ದು ನಮಗೆ ಸಂಬಂಧ ಇಲ್ಲ. ನೆಕ್ಸ್ಟ್ ಮುಂಬೈ ಇಂಡಿಯನ್ಸ್ ಮತ್ತು ಪಂಜಾಬ್ ಆಲ್ರೆಡಿ ರೂಲ್ಡ್ ಔಟು. ಆಮೇಲೆ ಅವ್ರ ಮೇಲೆ ಮ್ಯಾಚು ಇಲ್ಲ, ಸೊ ಅವ್ರದ್ದು ನಮಗೂ ಸಂಬಂಧನೂ ಇಲ್ಲ. ಸೊ ಉಳಿದಿರೋ ಒಂದು ಟೀಮು 14 ಪಾಯಿಂಟ್ಸಿಂದ ಕ್ವಾಲಿಫೈ ಆಗ್ಬೋದು. ಸೊ ಅದಕ್ಕೆ ಕಂಟೆಂಡರ್ಸ್ ಯಾರು ಅಂದರೆ ಎಸ್ ಆರ್ ಎಚ್, ಸಿ ಎಸ್ ಕೆ, ಡೆಲ್ಲಿ, ಲಕ್ನೋ, ಆರ್ ಸಿ ಬಿ, ಜಿ ಟಿ ನೋಡ್ಬೋದು. ಜಿ ಟಿ ಆಲ್ಮೋಸ್ಟ್ -1.0363. ಉಳಿದಿರೋ 2 ಮ್ಯಾಚ್ ಅವರು ತುಂಬ ಹ್ಯೂಜ್ ಮಾರ್ಜಿನಿಂದ ಗೆದ್ದರೂ ಕೂಡ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಬಂದ್ಬಿಟ್ಟು 14 ಆಗೋದು. ಸೊ ಅವರು ನನಗೇನೋ ಅಷ್ಟು ಪ್ರಾಬ್ಲಮ್ ಕೊಡ್ತಾರೆ ಆರ್ ಸಿ ಬಿಗೆ ಅಂತ ಅನ್ಸಲ್ಲ. ಯಾಕೆಂದ್ರೆ ಅಷ್ಟು ರನ್ ರೇಟ್ ರಿಕವರಿ ಮಾಡೋದು ತುಂಬ ಕಷ್ಟ ವಿತ್ 2 ಮ್ಯಾಚಸ್. ಸೊ ಅವರು ಕೂಡ ಆಲ್ಮೋಸ್ಟ್ ರೂಲ್ಡ್ ಔಟು. ಆಮೇಲೆ ಇನ್ನೊಂದು ಕ್ವಶನ್ ರೈಸ್ ಆಗ್ಬೋದು, ಏನು 14 ಪಾಯಿಂಟ್ಸಿಂದ ಅಲ್ಲ 12 ಪಾಯಿಂಟ್ಸಿಂದ ಯಾವುದೇ ಟೀಮ್ ಕ್ವಾಲಿಫೈ ಆಗಲ್ಲ ಅಂತ. ಖಂಡಿತ ಚಾನ್ಸ್ ಇಲ್ಲ. ಯಾಕೆಂದರೆ ಒಂದು ಮ್ಯಾಚು ಡೆಲ್ಲಿ ವರ್ಸಸ್ ಎಲ್ ಎಸ್ ಜಿ ಇದೆ, ನೋಡ್ಬೋದು. 14 ಮೇ ಡೆಲ್ಲಿ ವರ್ಸಸ್ ಎಲ್ ಎಸ್ ಜಿ ಇದೆ. ಈ ಡೆಲ್ಲಿನೂ 12 ಪಾಯಿಂಟು ಮತ್ತು ಎಲ್ ಎಸ್ ಜಿನೂ 12 ಪಾಯಿಂಟ್ ಇರೋದ್ರಿಂದ ಒಂದು ಟೀಮ್ ಅಟ್ಲೀಸ್ಟ್ 14 ಪಾಯಿಂಟ್ಸ್ ತೊಗೊಳ್ಳೇಬೇಕು. ಸೊ 12 ಪಾಯಿಂಟ್ಸಿಂದ ಯಾವುದೇ ಟೀಮ್ ಕ್ವಾಲಿಫೈ ಆಗಲ್ಲ. ಸೊ ನಮಗೆ ಆರ್ ಸಿ ಬಿ ಗೆಲ್ಲಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದಾಗ ಆರ್ ಸಿ ಬಿ ಉಳಿದಿರೋ 2 ಮ್ಯಾಚ್ ಗೆಲ್ಲೇಬೇಕು. ಅದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಂಡೀಷನ್ನು. ಆ ಕಂಡೀಷನ್ ಸ್ಯಾಟಿಸ್ಫೈ ಆಗದೆ ಆರ್ ಸಿ ಬಿ ಕ್ವಾಲಿಫೈ ಆಗಕ್ಕೆ ಚಾನ್ಸ್ ಇಲ್ಲ. ಸೊ ಆರ್ ಸಿ ಬಿ ಕ್ವಾಲಿಫೈ ಆಗಬೇಕು ಅಂದರೆ ನೆಕ್ಸ್ಟ್ 2 ಮ್ಯಾಚ್ ಗೆಲ್ಲೇಬೇಕು. ಈಗ ಜಿ ಟಿ ರೂಲ್ಡ್ ಔಟು. ಇನ್ನು ಉಳಿದಿರೋ ಟೀಮು ಡೆಲ್ಲಿ, ಸಿ ಎಸ್ ಕೆ, ಎಸ್ ಆರ್ ಎಚ್ ಮತ್ತು ಲಕ್ನೋ. ಇದರಲ್ಲಿ ಆರ್ ಸಿ ಬಿಗೆ 2 ಮ್ಯಾಚ್ ಇರೋದು, ಒಂದು ಡೆಲ್ಲಿ ಮೇಲೆ, ಒಂದು ಸಿ ಎಸ್ ಕೆ ಮೇಲೆ. ಸೊ ನಾವು ಅಸಂಪ್ಷನ್ ಏನು ಮಾಡ್ತಾ ಇದ್ದೀವಿ, ಆರ್ ಸಿ ಬಿ ಕ್ವಾಲಿಫೈ ಆಗಕ್ಕೆ ಚಾನ್ಸಸ್ ನೋಡ್ತಾ ಇರೋದ್ರಿಂದ ಸೊ ಡೆಲ್ಲಿ ಮೇಲೆ ಗೆಲ್ತಾರೆ, ಸಿ ಎಸ್ ಕೆ ಮೇಲೆ ಗೆಲ್ತಾರೆ ಅಂತ ನಾವು ಅಸಂಪ್ಷನ್ ಮಾಡಲೇಬೇಕು. ಸೊ ಡೆಲ್ಲಿ ಮೇಲೆ ಗೆದ್ದಾಗ ಇವ್ರದ್ದು ರನ್ ರೇಟ್ ತುಂಬ ಕಮ್ಮಿ ಇದೆ. ಸೊ ಇವ್ರು ಉಳಿದಿರೋ ಒಂದು ಮ್ಯಾಚ್ ಎಲ್ ಎಸ್ ಜಿ ಮೇಲೆ ಗೆದ್ರೂ ಈ ರನ್ ರೇಟಿಂದ ಅವರು ಕ್ವಾಲಿಫೈ ಆಗ್ತಾರೆ ಅಂತ ನಂಗೆ ಅನ್ಸಲ್ಲ. ಸೊ ಡೆಲ್ಲಿನೂ ರೂಟ್ ಔಟ್. ಇನ್ನು ಸಿ ಎಸ್ ಕೆ ಮೇಲೆ ನಂಗೆ ಮೋಸ್ಟ್ ಪ್ರಾಬಬಲಿ ಸಿ ಎಸ್ ಕೆ ಅಥವಾ ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ನಡುವೆ ಏನು ಮ್ಯಾಚ್ ಇದೆ ಅದೊಂಥರ ಒಂದು ಕ್ವಾರ್ಟರ್ ಫೈನಲ್ ಆಗ್ಬೋದೇನೋ ಅಂತ ನಂಗೆ ಅನಿಸ್ತಾ ಇದೆ. ಯಾಕೆಂದರೆ ಇವ್ರದ್ದು ನೆಕ್ಸ್ಟ್ 2 ಮ್ಯಾಚಲ್ಲಿ ಒಂದು ಮ್ಯಾಚ್ ಆರ್ ಸಿ ಬಿ ಮೇಲೆ ಇರೋದ್ರಿಂದ ಸೊ ಈಗ ನೆಕ್ಸ್ಟ್ ಮ್ಯಾಚ್ ಇವ್ರು ಗೆದ್ರೂ ಆರ್ ಮೇಲೆ ಗೆದ್ರೂ ಲಾಸ್ಟ್ ಮ್ಯಾಚು ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಒಂಥರ ಆ ಮ್ಯಾಚ್ ಸೋಲ್ತಾರೆ ಅಂತ ನಾವು ಅಸಂಪ್ಷನ್ ಮಾಡ್ತಿರೋದ್ರಿಂದ ಸಿ ಎಸ್ ಕೆ ಮ್ಯಾಕ್ಸಿಮಮ್ ಇವ್ರು 7 ಪಾಯಿಂಟ್ ಆಗುತ್ತೆ, 14 ಪಾಯಿಂಟ್ಸ್ ಆಗುತ್ತೆ. ಈ ದಿನ ಯಾರು ಗೆಲ್ತಾರೋ ರನ್ ರೇಟ್ ಏನು ತುಂಬ ಡಿಫ್ರೆನ್ಸ್ ಅನ್ಸಲ್ಲ, 0.217 ಮತ್ತು 491. ಯಾಕೆಂದರೆ ಯಾವ ಟೀಮ್ ಸೋಲುತ್ತೋ ಅಷ್ಟು ರನ್ ರೇಟ್ ಡಿಪ್ ಆಗುತ್ತೆ, ಯಾವ ಟೀಮ್ ಗೆಲ್ಲುತ್ತೋ ಅಷ್ಟು ರನ್ ರೇಟ್ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ 0.491 ಇದೆ ಮತ್ತು 0.217 ಇದೆ. ಡಿಫ್ರೆನ್ಸ್ ಅಪ್ರಾಕ್ಸಿಮೇಟ್ಲಿ ಒಂದು 0.25 ಇದೆ. ಸೊ ನಾವು 1.5 ಇಂದ ಈ ಡಿಫ್ರೆನ್ಸ್ ಏನಿದೆ /2 ಅಪ್ರಾಕ್ಸಿಮೇಟ್ ಆಗಿ ಎಕ್ಸಾಕ್ಟ್ ಇಷ್ಟೇ ಇರಬೇಕಂತಿಲ್ಲ, /2 ಏನಿರುತ್ತಲ್ಲ ಅಷ್ಟು ನಾವು ರನ್ ರೇಟ್ ಟಾರ್ಗೆಟ್ ಮಾಡಿದ್ರು ಸಾಕು. ಸೊ ಆ ರನ್ ರೇಟ್ಗೋಸ್ಕರ ತುಂಬ ಹ್ಯೂಜ್ ಮಾರ್ಜಿನಿಂದ ಸಿ ಎಸ್ ಕೆ ಮೇಲೆ ಗೆಲ್ಲಬೇಕು ಅನ್ನೋದೇನು ಕಂಡೀಷನ್ ಬರಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಅದು ಎಕ್ಸಾಕ್ಟ್ ಎಷ್ಟು ರನ್ನು ಏನು ಅಂತ ನಮಗೆ ಲಾಸ್ಟ್ ಮ್ಯಾಚ್ ಆಗೋಕ್ಕಿಂತ ಮುಂಚೆ ಗೊತ್ತಾಗುತ್ತೆ, ಅದಕ್ಕಿಂತ ಮುಂಚೆ ಗೊತ್ತಾಗಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಮೋಸ್ಟ್ ಪ್ರಾಬಲಿ ಕ್ವಾರ್ಟರ್ ಫೈನಲ್ ಥರ ಆಗ್ಬೋದು. ಅವತ್ತು ಯಾರು ಗೆಲ್ತಾರೋ ಅವರು 4th ಪೊಸಿಷನಲ್ಲಿ ಎಂಟ್ರಿ ಆಗ್ಬೋದು. ಬಟ್ ಅದಕ್ಕಿಂತ ಮುಂಚೆ ಒಂದು ಸಿನಾರಿ ಆಗಲೇಬೇಕು. ಐದರ್ ಎಲ್ ಎಸ್ ಜಿ ನೆಕ್ಸ್ಟ್ ಉಳಿದಿರೋ 2 ಮ್ಯಾಚಲ್ಲಿ 1 ಮ್ಯಾಚ್ ಸೋಲ್ಬೇಕು. ಯಾಕೆಂದರೆ ಇವ್ರದ್ದು ಮ್ಯಾಕ್ಸಿಮಮ್ ಪಾಯಿಂಟ್ಸು 16 ರೀಚ್ ಆಗೋ ಚಾನ್ಸ್ ಇರೋದು, 16 ರೀಚ್ ಆಗೋಂಥ ಚಾನ್ಸ್ ಇದೆ. ಸೊ ಇವ್ರು 2ರಲ್ಲಿ 1 ಸೋತ್ರೆ ಇವ್ರದ್ದು ಮ್ಯಾಕ್ಸಿಮಮ್ ರೀಚ್ ಆಗೋದು 14. ಇವ್ರ ರನ್ ರೇಟ್ ಕೂಡ ತುಂಬ ಕಮ್ಮಿ ಇರೋದ್ರಿಂದ, ನೆಗೆಟಿವ್ ಇರೋದ್ರಿಂದ ಸೊ ಎಲ್ ಎಸ್ ಜಿ 1 ಮ್ಯಾಚ್ ಸೋಲ್ಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಕು. ಅಥವಾ ಎಸ್ ಆರ್ ಎಚ್ ಇವರು ಕೂಡ 14ಕ್ಕಿಂತ ಮುಂದೆ ಹೋಗಬಾರ್ದು. ಸೊ ಎಸ್ ಆರ್ ಎಚ್ 2-2 ಗೆಲ್ಲಬೇಕು. ಸೊ ಐದರ್ ಎಸ್ ಆರ್ ಎಚ್ ಸೋಲ್ಬೇಕು, ಐದರ್ ಎಸ್ ಆರ್ ಎಚ್ 2-2 ಸೋಲ್ಬೇಕು, ಎಲ್ ಎಸ್ ಜಿ 2ರಲ್ಲಿ 1 ಸೋಲ್ಬೇಕು. ಇವೆರಡರಲ್ಲಿ ಯಾವುದೇ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೂ ಆರ್ ಸಿ ಬಿ ಕ್ವಾಲಿಫೈ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ನಾನು ಫೈನಲ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, 2 ಕಂಡೀಷನ್ ಮೀಟ್ ಆಗಬೇಕು. ಒಂದು ಆರ್ ಸಿ ಬಿ 2-2 ಗೆಲ್ಲಬೇಕು, ಅಂಡ್ ಎಲ್ ಎಸ್ ಜಿ 2ರಲ್ಲಿ 1 ಸೋಲ್ಬೇಕು, ಅಥವಾ ಎಸ್ ಆರ್ ಎಚ್ 2-2 ಸೋಲ್ಬೇಕು. ಇವೆರಡರಲ್ಲಿ ಯಾವುದೇ ಕಂಡೀಷನ್ಸ್ ಆದರೂ ಕೂಡ ಆರ್ ಸಿ ಬಿ ಕ್ವಾಲಿಫೈ ಆಗೋ ಚಾನ್ಸಸ್
ತುಂಬ ಆರಾಮಾಗಿದೆ. ರನ್ ರೇಟ್ ಮೇಲೆ ತುಂಬ ಡಿಪೆಂಡ್ ಆಗಿದೆ ಅಂತ ನಂಗೆ ಅನ್ಸಲ್ಲ. ಯಾಕಂದರೆ ಆರ್ ಸಿ ಬಿಗಿಂತ ರನ್ ರೇಟ್ ಜಾಸ್ತಿ ಇರೋದು ಸಿ ಎಸ್ ಕೆ ಮತ್ತು ಎಸ್ ಆರ್ ಎಚ್ ಮಾತ್ರ. ನಾವು ಅನ್ಕೊಂತಿರೋದು ಆರ್ ಸಿ ಬಿ 2-2 ಗೆಲ್ಲೋದ್ರಿಂದ ಇವ್ರದ್ದು ರನ್ ರೇಟ್ ಜಾಸ್ತಿ ಆಗುತ್ತೆ. ಎಸ್ ಆರ್ ಎಚ್ ಕಂಡೀಷನಲ್ಲಿ 2-2 ಅವ್ರು ಸೋತ್ರೆ ರನ್ ರೇಟ್ ಕಮ್ಮಿ ಆಗುತ್ತೆ. ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ಡೈರೆಕ್ಟ್ ಮ್ಯಾಚ್ ಇರೋದ್ರಿಂದ ರನ್ ರೇಟ್ ಅಷ್ಟು ಮ್ಯಾಟ್ರ್ ಆಗಲ್ಲ. ಯಾಕಂದರೆ ಇವ್ರು ಏನು ಡಿಫ್ರೆನ್ಸ್ ಇದೆ ಡಿವೈಡ್ 2 ಅಪ್ರಾಕ್ಸಿಮೇಟ್ ಆಗಿ ಅಷ್ಟು ರನ್ ರೇಟ್ ಬಂದರೆ ಸಾಕು. ಎಕ್ಸಾಕ್ಟ್ ಇವ್ರದ್ದು ಅಷ್ಟು ಮೈನಸ್ ಆಗಲ್ಲ, ಎಕ್ಸಾಕ್ಟ್ ಇವ್ರದ್ದು ಅಷ್ಟು ಪ್ಲಸ್ ಆಗಲ್ಲ, ಬಟ್ ಅಪ್ರಾಕ್ಸಿಮೇಟ್ಲಿ ಅಷ್ಟೇ ಒಂದು ಡಿಫ್ರೆನ್ಸಲ್ಲಿ ಗೆದ್ದರೆ ಸಾಕು. ಸೊ ರನ್ ರೇಟ್ ಅಷ್ಟು ಮ್ಯಾಟ್ರ್ ಆಗಲ್ಲ. ಸೊ ಆರ್ ಸಿ ಬಿ ಕ್ವಾಲಿಫೈ ಆಗೋ ಚಾನ್ಸಸ್ ಮುಂಚೆಗಿಂತ ನಿನ್ನೆ ಸಿ ಎಸ್ ಕೆ ಜಿ ಟಿ ಮ್ಯಾಚ್ ಆದಮೇಲೆ ಕ್ವಾಲಿಫೈ ಆಗೋ ಚಾನ್ಸಸ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಸೊ ವಿ ಹೋಪ್ ಆರ್ ಸಿ ಬಿ ಕ್ವಾಲಿಫೈ ಆಗುತ್ತೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಕಂಟೆಂಟ್ಗಾಗಿ ನೋಟಿಫಿಕೇಶನ್ ಬಟನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.